ದೇವಸ್ಥಾನಕ್ಕೆ ಪೂಜೆಗೆ ಬಂದಂತ ಯುವತಿ ಮೇಲೆ ಪೂಜಾರಿಯೇ ಅತ್ಯಾಚಾರವೆಸಗಿದ್ದಾನೆ. ಚಿಕ್ಕಮಗಳೂರಿನ ನೆರಡಿಯ ಪಂಜುರ್ಲಿ ದೇವಸ್ಥಾನದ ಅರ್ಚಕ ಶ್ರೀಧರ್ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಆರೋಪಿಯು ಪೂಜೆ ನೆಪದಲ್ಲಿ ಯುವತಿಯನ್ನ ಮನೆಗೆ ಕರೆಸಿಕೊಂಡಿದ್ದ. ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿರುವಂತಹ ಬಾಡಿಗೆ ಮನೆಗೆ ಕರೆಸಿಕೊಂಡು ಕೃತ್ಯವೆಸಗಿದ. ವಿಷಯ ಬೇರೆಯವರಿಗೆ ತಿಳಿಸದಂತೆ ಯುವತಿಗೆ ಬೆದರಿಕೆ ಹಾಕಿದ. ಇದೀಗ 7 ತಿಂಗಳ ಗರ್ಭಿಣಿಯಾಗಿರುವಂತಹ ಯುವತಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮೈಸೂರಿನಲ್ಲಿ ಗುತ್ತಿಗೆದಾರನ ಕಿಡ್ನಾಪ್ ಮತ್ತು ರಾಬರಿ ನಡೆದಿದೆ. ಗುತ್ತಿಗೆದಾರ ರಾಮುನನ್ನ ಅಪಹರಿಸಿದ ದುಷ್ಕರ್ಮಿಗಳು ಚಿನ್ನಾಭರಣ ಕಸಿದು ಪರಾರಿಯಾಗಿದ್ದಾರೆ. ಜುಲೈ 15ರಂದು ತೋಟದ ಮನೆಗೆ ತೆರಳುತ್ತಿದ್ದಾಗ ರಾಮು ಅವರನ್ನ 4 ದುಷ್ಕರ್ಮಿಗಳು ಅಪಹರಣ ಮಾಡಿದ್ದಾರೆ. ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿ ರಾತ್ರಿಯಿಡೀ ಕಾರಿನಲ್ಲಿ ಸುತ್ತಾಡಿಸಿದ್ದಾರೆ. ಬಳಿಕ ರಾಮು ಕತ್ತಿನಲ್ಲಿದ್ದಂಥ 30 ಗ್ರಾಂ ಚಿನ್ನದ ಸರ, 10 ಗ್ರಾಂನ 2 ಉಂಗುರ, ಜೇಬಿನಲ್ಲಿದ್ದಂಥ 50,000 ಹಣ ದೋಚಿದ್ದಾರೆ. ನಿನ್ನೆ ಕೊಲೆ ಮಾಡಲು ಯಾರೋ 9 ಲಕ್ಷ ಸುಪಾರಿ ಕೊಟ್ಟಿದ್ದಾರೆ. ಕೊಲೆ ಮಾಡೋದು ಬೇಡ ಎಂದರೆ 40 ಲಕ್ಷ ರೂಪಾಯಿ ಕೊಡಬೇಕೆಂದು ಕಿಡ್ನಾಪರ್ಸ್ ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ಹೆದರಿದಂತ ರಾಮು, ನನ್ನ ಬಳಿ 40 ಲಕ್ಷ ಇಲ್ಲ, 16 ಲಕ್ಷ ಇದೆ ಅಂತ ಹೇಳಿದ್ದಾರೆ. ಹೆಂಡತಿಗೆ ಫೋನ್ ಮಾಡಿದಂತ ರಾಮು ಗುತ್ತಿಗೆದಾರರಿಗೆ 16 ಲಕ್ಷ ಕೊಡಬೇಕಾಗಿದೆ. ಮನೆಯಲ್ಲಿರುವಂತಹ ಹಣವನ್ನ ಬಾಮೈದ ಸುರೇಶ್ ಕೈಲಿ ಕೊಟ್ಟು ಕಳುಹಿಸುವಂತೆ ಹೇಳಿದ್ದಾರೆ. ನಂದಗುಂದ ಸೇತುವೆ ಬಳಿ ಬಂದಂತ ರಾಮು ಬಾಮೈದ ಸುರೇಶ್ ಕಪ್ಪು ಬಣ್ಣದ ಶರ್ಟ್ ಹಾಕೊಂಡು ನಿಂತಿದ್ದ ವ್ಯಕ್ತಿಗೆ ಹಣ ಕೊಟ್ಟಿದ್ದಾರೆ. ನಂತರ 1 ಗಂಟೆ ಕಾರಿನಲ್ಲಿ ಸುತ್ತಾಡಿಸಿದ 4 ಗ್ಯಾಂಗ್ ಅಜ್ಞಾತ ಸ್ಥಳದಲ್ಲಿ ರಾಮು ಅವರನ್ನು ಬಿಟ್ಟು ಪರಾರಿಯಾಗಿದೆ. ವರ್ಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಪ್ರತಿಭಟನೆ ಮುಂದುವರೆದಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ಕೈಗೊಳ್ಳುವುದಕ್ಕೆ ಜೆಡಿಎಸ್ ಮುಂದಾಗಿದೆ. ಜುಲೈ 30ರಿಂದ ಆಗಸ್ಟ್ 1ರವರೆಗೆ 3 ದಿನಗಳ ಕಾಲ ಭೈರಮಂಗಲದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲಿದೆ. ನಿನ್ನೆ ಬೆಂಗಳೂರಿನಿಂದ ಬಿಡದಿಗೆ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ಘೋಷಣೆ ಮಾಡಿತು. ಇದರ ಬೆನ್ನಲ್ಲೇ ಜೆಡಿಎಸ್ ಇಂದು ಪಾದಯಾತ್ರೆ ಘೋಷಣೆ ಮಾಡಿದೆ. ಇನ್ನು ಜುಲೈ 23ರಂದು ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ನೇತೃತ್ವದಲ್ಲಿ ಟೌನ್ಶಿಪ್ ವಿಚಾರವಾಗಿ ಸಾರ್ವಜನಿಕ ಚರ್ಚೆಯನ್ನು ಹಮ್ಮಿಕೊಳ್ಳಲಾಗಿದೆ. ರೈತ ಹೋರಾಟವೋ ಅಥವಾ ರಾಜಕೀಯ ಪ್ರತಿಷ್ಠೆಯೋ ಅನ್ನುವಂಥ ಚರ್ಚೆ ಆಯೋಜಿಸಲಾಗಿದೆ. ರೈತರಿಂದ ಅಹವಾಲು ಸ್ವೀಕರಿಸಿ ಯೋಜನೆ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲಾಗುತ್ತೆ. ದಸರಾದಲ್ಲಿ ಕಂಬಳ ಆಯೋಜನೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗಿದೆ. ಮೈಸೂರಿನಲ್ಲಿ ಕಂಬಳ ನಡೆಯುವ ಸ್ಥಳದಲ್ಲೇ ಪರಿಸರವಾದಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಂಬಳಕ್ಕಾಗಿ ಮರಗಳನ್ನು ಕಡಿಯುವುದನ್ನು ವಿರೋಧಿಸಿ ರೈತ ಸಂಘಟನೆ, ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕಂಬಳ ನಡೆಸಲು ಮರಗಳ ಕಡಿಯುವುದು ಅನಿವಾರ್ಯವಾಗಿದೆ. ಹೀಗಾಗಿ ಮರ ಕಡಿಯಲು ಅನುಮತಿ ನೀಡಬೇಕೆಂದು ಈಗಾಗಲೇ ಅರಣ್ಯಾಧಿಕಾರಿಗಳು ಮತ್ತು ಪರಿಸರ ಇಲಾಖೆ ಅನುಮತಿ ಕೇಳಿದ್ದಾರೆ. ಇದು ಕೂಡ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ಏನಕ್ಕೆ ಹಠಕ್ಕೆ ಬಿದ್ದು ಈ ಒಂದು ನಿರ್ಧಾರ ತಗೋತಾ ಇದೆ ಅಂದರೆ, ಸರ್ಕಾರಕ್ಕೆ ದಿನ ಬೆಳಗಾದರೆ ಆದಾಯದ ಮೂಲಗಳನ್ನ ಹುಡುಕೋದೇ ಒಂದು ಕೆಲಸ ಆಗಿದೆ ಇಲ್ಲಿನ ಸಚಿವರಿಗೆ, ಸರ್ಕಾರಕ್ಕೆ. ಈಗ ನೀವು ಮೊನ್ನೆ ತಾನೇ ನೋಡಿದ್ರಿ, ಚಾಮುಂಡಿ ಬೆಟ್ಟದಲ್ಲಿ 2,000 ರೂಪಾಯಿ ಒಂದು ಟಿಕೆಟ್ ಮಾಡಿದ್ದಾರೆ. ಬರೀ ಇದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಯಾವುದೇ ಕ್ರೀಡೆ ಬಗ್ಗೆ ಯಾವುದೇ ರೀತಿಯಾದ ಅವರಿಗೆ ಬದ್ಧತೆ ಇಲ್ಲ. ಮಾವು ಬೆಂಬಲ ಬೆಲೆ ದಿನಾಂಕ ವಿಸ್ತರಣೆಗೆ ಒತ್ತಾಯಿಸಿ ರೈತರು ಮತ್ತೆ ಪ್ರತಿಭಟನೆ ನಡೆಸಿದ್ದಾರೆ. ಕೋಲಾರದ ರಾಷ್ಟ್ರೀಯ ಹೆದ್ದಾರಿ ಕೊಂಡರಾಜನಹಳ್ಳಿ ಬಳಿ ಹೆದ್ದಾರಿ ಬಂದ್ ಮಾಡಲು ರೈತರು ಯತ್ನಿಸಿದ್ದಾರೆ. ಕೇವಲ 3 ದಿನ ನೋಂದಣಿ ಮಾಡಲು ಕೇಂದ್ರ ಸರ್ಕಾರ ಅವಕಾಶ ನೀಡಿದೆ. ಆದರೆ 10% ಮಾವು ಇನ್ನೂ ತೋಟದಲ್ಲೇ ಕುಳಿತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತಷ್ಟು ದಿನ ನೋಂದಣಿಗೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ವೇಳೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪ ರೆಡ್ಡಿ, ಸೂರ್ಯನಾರಾಯಣ ಸೇರಿದಂತೆ ಹಲವು ಮಾವು ಬೆಳೆಗಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮರಗಳಲ್ಲಿರುವಂಥದ್ದು ಏನು ಅತಿ ಹೆಚ್ಚು ಮಾವಿನ ಫಸಲು ಬಂದಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಮಾವಿನ ಹಣ್ಣಿನ ತೂಕಕ್ಕೆ ಮರವೇ ಬಾಗಿರುವಂಥ ಒಂದು ಸ್ಥಿತಿಯನ್ನು ನಾವಿಲ್ಲಿ ಗಮನಿಸ್ಬೋದು. ಯಾಕಿಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ, ಈ ಬಾರಿ ಮಾವಿನ ಹಣ್ಣಿಗೆ ಬೆಲೆ ಇಲ್ಲ ಅಂತ ಹೇಳಿ ರೈತರು ಸಾಕಷ್ಟು ಹೋರಾಟವನ್ನು ಮಾಡಿದ ಮೇಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾವಿನ ಹಣ್ಣಿಗೆ 1 ಕ್ವಿಂಟಾಲ್ಗೆ 1,750 ರೂಪಾಯಿಯಂತೆ 1,30,000 ಮೆಟ್ರಿಕ್ ಟನ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿತ್ತು. ಆದರೆ ಈ ಒಂದು ಮಿತಿ ಏನಿತ್ತು 1,30,000 ಮೆಟ್ರಿಕ್ ಟನ್, ಇದು ಸಾಕಾಗೋದಿಲ್ಲ. ಈ ಒಂದು ಮಿತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತ ಮೂಲಕ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಜಿಲ್ಲಾಡಳಿತದ ಮನವಿಗೆ ಸರ್ಕಾರದಿಂದ ಈವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಹಾಗಾಗಿ ಆ ಒಂದು ಆದೇಶಕ್ಕಾಗಿ ಮಾವು ಬೆಳೆಗಾರರು ತಮ್ಮ ತೋಟಗಳಲ್ಲಿದ್ದಂಥ ಮಾವಿನ ಹಣ್ಣನ್ನು ಇನ್ನೂ ಕಟಾವು ಮಾಡದೆ ಕಾದು ಕುಳಿತಿದ್ದಾರೆ. ರಾಯಚೂರಿನಲ್ಲಿ ಕ್ಷೀರಭಾಗ್ಯ ಯೋಜನೆ ಹಳ್ಳ ಹಿಡಿದಿದೆ. ಮಕ್ಕಳ ಪಾಲಿನ ಹಾಲಿನ ಪೌಡರ್ ದನದ ಕೊಟ್ಟಿಗೆಯಲ್ಲಿ ಪತ್ತೆಯಾಗಿದೆ. ರಾಯಚೂರು ದೇವದುರ್ಗ ಮಾರ್ಗದ ಶೆಡ್ನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ 38 ಚೀಲ ಹಾಲಿನ ಪುಡಿ ಪತ್ತೆ ಮಾಡಲಾಗಿದೆ. ರಾಯಚೂರು ಗ್ರಾಮೀಣ ಪೊಲೀಸರು ನಡೆಸಿದ ದಾಳಿಯಲ್ಲಿ 760 ಕೆಜಿಗೂ ಅಧಿಕ ನಂದಿನಿ ಕೆನೆಭರಿತ ಹಾಲಿನ ಪುಡಿ ಜಪ್ತಿ ಮಾಡಲಾಗಿದೆ. ವಿಚಾರ ತಿಳಿತಾ ಇದ್ದಂತೆ ಅಕ್ಷರ ದಾಸೋಹ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸೂಕ್ತ ಮಾಹಿತಿ ನೀಡದೆ ನುಣುಚಿಕೊಳ್ಳುವುದಕ್ಕೆ ಯತ್ನಿಸಿದ ಕೆಎಂಎಫ್ ಹಾಗೂ ಅಕ್ಷರ ದಾಸೋಹ ಅಧಿಕಾರಿಗಳನ್ನು ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ಕೊಪ್ಪಳದಲ್ಲಿ ದನದ ಕೊಟ್ಟಿಗೆಯಲ್ಲಿ ಕ್ಷೀರಭಾಗ್ಯ ಯೋಜನೆ ಹಾಲಿನ ಪುಡಿಯನ್ನು ಬಿಸಾಡಲಾಗಿತ್ತು. ಆ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ.
ಇವತ್ತು ರಾಯಚೂರಿನ ಸರದಿ ಅಂತಲೇ ಹೇಳ್ಬೋದು. ಜಾನುವಾರುಗಳಿಗೆ ಏನು ಹುಲ್ಲನ್ನು ಇಟ್ಟಿದ್ದಾರೆ, ಶೇಖರಣೆ ಮಾಡಿ ಸಂಬಂಧಪಟ್ಟಂಥವ್ರು ಇಟ್ಟಿದ್ದಾರೆ. ಅಂದರೆ ಇದರ ಪಕ್ಕದಲ್ಲೇ ಮತ್ತೊಂದಿದೆ, ಅಂದರೆ ದನದ ಶೆಡ್ ರೀತಿಯಲ್ಲಿರುವಂತಹ ಈ ಒಂದು ಜಾಗ ಏನಿದೆ ಇದನ್ನು ತಾವು ನೋಡ್ಬೋದು. ಯಾವ ರೀತಿ ಶಿರ್ಭಾಗ್ಯ ಯೋಜನೆಯ ಒಂದು ಪಾಕೆಟ್ಗಳನ್ನು ಇಟ್ಟಿದ್ದಾರೆ ಅಂತ ಅನ್ನೋದನ್ನು ತಾವು ನೋಡಿದ್ರೆ ಖಂಡಿತವಾಗಲೂ ಬೇಸರ ಅನಿಸುತ್ತೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಡ ಮಕ್ಕಳಿಗೆ ಪೌಷ್ಟಿಕತೆ ನೀಡುವಂತಹ ನಿಟ್ಟಿನಲ್ಲಿ ಹಾಲಿನ ವ್ಯವಸ್ಥೆ ಆಗಲಿ, ಮಕ್ಕಳು ಆರೋಗ್ಯದಿಂದ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ಇದು ಕಳ್ಳಕಾಕರ ಪಾಲಾಗ್ತಾಯಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಕೋಟ್ಯಾಂತರ ಹಣ ಸಂಗ್ರಹಿಸಿದ ಆರೋಪದ ಮೇಲೆ ಬೆಳಗಾವಿಯ ಮತ್ತೆರಡು ಕಂಪನಿಗಳ ಮೇಲೆ ದಿಢೀರ್ ದಾಳಿ ನಡೆಸಲಾಗಿದೆ. ಟಿಳಕವಾಡಿಯಲ್ಲಿರುವ ಗೋವರ್ಧನ್ ಎಲ್ಎಲ್ಪಿ ಕಂಪನಿ, ಮಹಾತ್ಮ ಫುಲೆ ರಸ್ತೆಯ ಸಿಟಿ ಇಂಡೆಕ್ಸ್ ಕಂಪನಿ ಮೇಲೆ ಎಸಿ ಶ್ರವಣಕುಮಾರ್ ನಾಯಕ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಈ ಕಂಪನಿಗಳು 4ರಿಂದ 5% ಬಡ್ಡಿ ನೀಡುವ ಆಮಿಷ ಒಡ್ಡಿ ಹೂಡಿಕೆದಾರರಿಂದ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹಿಸಿದ್ವು. ಸಾರ್ವಜನಿಕ ಹಣ ದುರುಪಯೋಗ ಆರೋಪದ ಅಡಿ ಕಂದಾಯ, ಪೊಲೀಸ್, ಸಹಕಾರ ಇಲಾಖೆಗಳ ಸಹಭಾಗಿತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ. ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ಚಲಿಸ್ತಾ ಇದ್ದ ಬಿಎಂಡಬ್ಲ್ಯೂ ಕಾರೊಂದು ಹೊತ್ತಿ ಉರಿದಿದೆ. ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಬಳಿಯ ಸಣ್ಣಂಪಾಡಿಯಲ್ಲಿ ನಿನ್ನೆ ಸಂಜೆ ಈ ಅವಘಡ ನಡೆದಿದೆ. ಮಂಗಳೂರು ಕಡೆಯಿಂದ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದ ವೇಳೆ ಕಾರ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ 4 ಪ್ರಯಾಣಿಕರು ಸಮಯ ಪ್ರಜ್ಞೆಯಿಂದ ತಕ್ಷಣವೇ ಕೆಳಗಿಳಿದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತುಮಕೂರು ನಗರದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ನಸುಕಿನ ಜಾವ ಎಸ್ಎಸ್ ಪುರಂನ ಹರ್ಷ ಪ್ರಾವಿಷನ್ ಸ್ಟೋರ್ನಲ್ಲಿ ಕಳವು ಮಾಡಲಾಗಿದೆ. ಬೈಕ್ನಲ್ಲಿ ಬಂದ ಇಬ್ಬರು ಕೆಲವೇ ನಿಮಿಷಗಳಲ್ಲಿ ಅಂಗಡಿ ಶಟರ್ ಮುರಿದು ಒಳಪ್ರವೇಶಿಸಿದ್ದಾರೆ. ಅಂಗಡಿಯಲ್ಲಿದ್ದ 30,000 ರೂಪಾಯಿ ನಗದು, ಅಡುಗೆ ಎಣ್ಣೆ ಬಾಕ್ಸ್ ಕದ್ದೊಯ್ದಿದ್ದಾರೆ. ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎನ್ಇಪಿಎಸ್ ಠಾಣೆಗೆ ದೂರು ನೀಡಲು ಅಂಗಡಿ ಮಾಲೀಕ ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಸರ ಕದ್ದು ಪರಾರಿಯಾಗುತ್ತಿದ್ದ ಖದೀಮರನ್ನ ಬೆನ್ನಟ್ಟಿ ಹಿಡಿಯಲಾಗಿದೆ. ಹೆಬ್ಬೂರು ಠಾಣೆ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ ತೇಜಸ್ ರೋಹನ್ ಎಂಬುವರನ್ನ ಬಂಧಿಸಲಾಗಿದೆ. ಜುಲೈ 15ರಂದು ನಡೆದಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬಂಧಿತರಿಂದ ಕಳವು ಮಾಡಿದ್ದ 20 ಗ್ರಾಂ ಚಿನ್ನದ ಸರ, ಕೃತ್ಯಕ್ಕೆ ಬಳಸಿದ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಕೋಲಾರದ ಹೊರವಲಯದಲ್ಲಿರುವ ಅಂತರಗಂಗೆ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಬಂಡೆ ಮೇಲೆ ಚಿರತೆ ಕುಳಿತಿರುವ ದೃಶ್ಯವನ್ನು ವಾಯುವಿಹಾರಿಗಳು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕೋಲಾರದ ಸುತ್ತಮುತ್ತ ಕುರಿಗಳ ಹಿಂಡಿನ ಮೇಲೆ ದಾಳಿ ನಡೆಸುತ್ತಿರುವ ಚಿರತೆ ಈಗಾಗಲೇ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ನಿನ್ನೆ ಚಿನ್ನಾಪುರ ಗ್ರಾಮದಲ್ಲಿ 12 ಕುರಿಗಳನ್ನು ಚಿರತೆ ಕೊಂದಿತ್ತು. ಈಗ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿರುವುದರಿಂದ ಸ್ಥಳೀಯರು ಭಯಭೀತರಾಗಿದ್ದಾರೆ. ಚಿರತೆ ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ದಾರೆ. ಚಾಮರಾಜನಗರದ ಹೊಗೇನಕಲ್ ಫಾಲ್ಸ್ ಮಾರ್ಗದಲ್ಲಿ ಪ್ರವಾಸಿಗರು ಹುಚ್ಚಾಟ ಪ್ರದರ್ಶಿಸಿದ್ದಾರೆ. ಮರಿಯೊಂದಿಗಿದ್ದ ಆನೆ ಪಕ್ಕಕ್ಕೆ ಹೋಗಿ ಕೀಟ್ಲೆ ಮಾಡಿದ್ದಾರೆ. ಮೊಬೈಲ್ ರೀಲ್ಸ್ ಗೀಳಿಗಾಗಿ ಪ್ರವಾಸಿಗರು ಪುಂಡಾಟ ಮೆರೆದಿದ್ದಾರೆ. ಪ್ರವಾಸಿಗರ ಹುಚ್ಚಾಟದ ವಿಡಿಯೋ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಡಾನೆಗಳ ಮುಂದೆ ಹುಚ್ಚಾಟ ನಡೆಸಿದ ಪ್ರವಾಸಿಗರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ஏங்க 2 யானை நிக்குதுங்க. தெரியுதா? 2 யானை நிக்குதோ, அந்தாண்ட ஒரு யானை. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ತೆರಳುತ್ತಿದ್ದ 4 ಬಂಧಿಸಲಾಗಿದೆ. ಕೊಡಗು ಮೂಲದ ಕುಮಾರಪ್ಪ, ಸುನೀಲ್, ದಿನೇಶ್, ಕಾಂತಾ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ 3 ನಾಡ ಬಂದೂಕು, 18 ಕಾಟ್ರೈಜ್ ಒಮಿನಿ ವ್ಯಾನ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ತೆರಕಣಾಂಬಿ ಪೊಲೀಸ್ ಠಾಣೆ ಮುಂದೆ ತಪಾಸಣೆ ಮಾಡುವ ವೇಳೆ ಬೇಟೆಗಾರರು ಸಿಕ್ಕಿಬಿದ್ದಿದ್ದಾರೆ.
ತುಮಕೂರು ಜಿಲ್ಲೆಯ ಪಾವಗಡದಲ್ಲಿರುವ ನಾಗಲಮಡಿಕೆ ಚೆಕ್ ಡ್ಯಾಂ ಖಾಲಿಯಾಗಿದೆ. ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಒಂದು ಕಾಲದಲ್ಲಿ ತುಂಬಿ ಹರಿತಾ ಇದ್ದ ಉತ್ತರ ಪಿನಾಕಿನಿ ನದಿ ಬತ್ತಿ ಹೋಗಿದೆ. ಹೀಗಾಗಿ ನಾಗಲಮಡಿಕೆ ಜಲಾಶಯ ಕೂಡ ಬರಡಾಗಿದೆ. ಕೃಷಿ ಹಾಗೂ ಜಾನುವಾರುಗಳಿಗೆ ನೀರಿಲ್ಲದೆ ಕಂಗಾಲಾಗಿರೋ ರೈತರು ಕೂಲಿಗೆ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾವಗಡದ ಬಹುತೇಕ ಕೆರೆಗಳಲ್ಲಿ ನೀರಿಲ್ಲ. ಇನ್ನು ಆ ಸಂದರ್ಭ ಹೇಗಿದೆ ಅನ್ನುವಂಥದ್ದನ್ನು ನಾವು ದೃಶ್ಯ ಸಮೇತವಾಗಿ ವಿವರಿಸ್ತೇನೆ. ಸದ್ಯಕ್ಕೆ ನಾನು ಪಾವಗಡದ ನಾಗಲಮಡಿಕೆ ಡ್ಯಾಮ್ ಬಳಿ ಇದ್ದೇನೆ. ನೀವು ನೋಡ್ಬೋದು, ಇಲ್ಲಿ ಮಳೆ ಬಂದರೆ ಸಂಪೂರ್ಣವಾಗಿ ನೀರು ತುಂಬಿರುತ್ತೆ. ಪ್ರಮುಖವಾಗಿ ಇದು ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಚೆಕ್ ಡ್ಯಾಮ್ ಆಗಿರುವಂಥದ್ದು. ಅಂದರೆ ಆಂಧ್ರದಿಂದ ಬರುವಂತಹ ನದಿ ನೀರನ್ನು ಈ ಮುಖಾಂತರವಾಗಿ ಹರಿಸುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇತ್ತು. ಆದರೆ ಮಳೆಯ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾಕಷ್ಟು ನೀರು ತುಂಬಿಕೊಳ್ತಾ ಇತ್ತು. ಜೊತೆಗೆ ಇಲ್ಲಿನ ಸ್ಥಳೀಯ ರೈತರಿಗೂ ಕೂಡ ಈ ನೀರಿನ ಬಳಕೆ ಕೂಡ ಆಗ್ತಾ ಇತ್ತು. ಮಳೆ ಇಲ್ಲದೆ ದಾವಣಗೆರೆ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಬೋರ್ವೆಲ್ ಕೊರೆಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಯಾಕಂದ್ರೆ ಕೊಳವೆ ಬಾವಿಯಲ್ಲೂ ನೀರು ಬರ್ತಿಲ್ಲ. ಹೀಗಾಗಿ ಗುಮ್ಮನೂರು, ಗುಡಾಳ್ ಸೇರಿ ಹಲವು ಗ್ರಾಮಗಳಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಳೆದ 5-6 ವರ್ಷಗಳಿಂದ ಬೆಳೆದ ಅಡಿಕೆ ಬೆಳೆ ಒಣಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ದಾವಣಗೆರೆ ತಾಲೂಕಿನ ಗುಮ್ಮನೂರು ಮತ್ತು ಈ ಸುತ್ತಲಿನ ಪ್ರದೇಶದಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಸಂಪೂರ್ಣವಾಗಿ ಏನು ಮಳೆ ಇವತ್ತು ಜುಲೈ ಮುಕ್ತಾಯ ಆಗ್ತಪ್ಪ ಅಂದರೂ ಕೂಡ ಮಳೆ ಇಲ್ಲ. ಇವರೆಲ್ಲ ನಿರಾಶ್ರಿತ, ಏನು ಮಳೆ ಆಶ್ರಿತ ಪ್ರದೇಶದಲ್ಲಿರ್ತಕ್ಕಂಥ ಈ ಪ್ರದೇಶಗಳು ಅಡಿಕೆ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇರ್ತಾರೆ. ನೋಡ್ತಾ ಇರ್ಬೋದು. ಏನು ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಮಳೆ ಇಲ್ಲ, ಅದ್ರ ಜೊತೆಗೆ ವಿದ್ಯುತ್ ಸಂಪರ್ಕನೂ ಕೂಡ ಏನು ಸೂಕ್ತ ರೀತಿಯಲ್ಲಿ ವಿದ್ಯುತ್ ಕೂಡ ಸಿಗ್ತಾ ಇಲ್ಲ. ಅಲ್ಪ ಸ್ವಲ್ಪ ಬೋರ್ವೆಲ್ಗೆ ನೀರಿದ್ರೂ ಕೂಡ ಅದನ್ನೇನು ಬಳಸಿ ಅಡಿಕೆಯನ್ನು ಉಳಿಸ್ಕೊಳ್ಬೇಕಂತ ಹಲವಾರು ದಿನಗಳಿಂದ ರೈತರು ಹೋರಾಟವನ್ನು ಮಾಡ್ತಾಯಿದ್ರು. ಮುಂಗಾರು ಮಳೆ ಮಾಯವಾಗಿರುವುದರಿಂದ ಬೀದರ್ ಜಿಲ್ಲೆಯಲ್ಲಿ ಭೀಕರ ಕ್ಷಾಮ ಎದುರಾಗಿದೆ. ನದಿ ಕೆರೆಗಳು ನೀರಿಲ್ಲದೆ ಬತ್ತಿ ಹೋಗಿವೆ. ಮಾಂಜ್ರಾ ನದಿಯ ಒಳಹರಿವು ಕೂಡ ಕಡಿಮೆಯಾಗ್ತಾ ಇರೋದ್ರಿಂದ ರೈತರು, ಸ್ಥಳೀಯರಿಗೆ ಆತಂಕ ಶುರುವಾಗಿದೆ. ಭವಿಷ್ಯದಲ್ಲಿ ಕುಡಿಯುವ ನೀರಿಗೆ ಏನ್ ಮಾಡೋದು ಅಂತ ಚಿಂತೆ ಮಾಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಉಗಮವಾಗುವ ಮಾಂಜ್ರಾ ನದಿ ತೆಲಂಗಾಣದ ಗೋದಾವರಿಯ ನದಿ ಸೇರುತ್ತೆ. ಬೀದರ್ ಜಿಲ್ಲೆಯ ಹಲವು ಭಾಗಗಳಿಗೆ ಜೀವನಾಡಿಯಾಗಿರುವ ಈ ನದಿಯ ನೀರಿನ ಮಟ್ಟ ಕುಸಿತಾ ಇರೋದು ಕಳವಳ ಉಂಟು ಮಾಡಿದೆ. ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಈ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಸುರಿದಿಲ್ಲ. ಹೀಗಾಗಿ ಮಹಾರಾಷ್ಟ್ರದ ಏನು ಖೇಡ ಜಿಲ್ಲೆಯಲ್ಲಿ ಉಗಮ ಹೋಗುವಂಥ ಏನು ಮಾಂಜ್ರಾ ನದಿ ಏನಿದೆ, ಇದು ಸಂಪೂರ್ಣವಾಗಿ ಈಗ ಏನು ನೀರಿಲ್ಲದೆ ಖಾಲಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ನದಿಯ ಏನು ನಡುಮಧ್ಯ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು ನೀವು. ಒಂದೇ ಒಂದು ಹನಿ ನೀರು ಕೂಡ ಇಲ್ಲಿ ಇಲ್ಲ. ಯಾಕೆಂದರೆ ಇದು ಈ ಮಾಂಜ್ರಾ ನದಿ ಏನಿದೆ, ಇದು ಬೀದರ್ ಜಿಲ್ಲೆಯ ರೈತರಿಗೆ ಕೂಡ ಜೀವ ನದಿ ಅಂತಲೇ ಹೇಳ್ಬೋದು. ಇಲ್ಲಿನ ರೈತರಿಗೆ ಮತ್ತು ಸಾಕಷ್ಟು ಜನರಿಗೆ ಕುಡಿಯುವ ನೀರಿನ ದಹನ ಇದೇ ನದಿಯಲ್ಲಿ ಏನು ದಹನ ಕೂಡ ಇಲ್ಲಿ ಇಂಗಿಸುತ್ತೆ. ಭೀಕರ ಬರಗಾಲದ ಛಾಯೆಯ ನಡುವೆಯೂ ಗದಗ ಜಿಲ್ಲೆಯ ಸಿಂಗ್ಟಾಲೂರ್ ಬ್ಯಾರೇಜ್ನ 4 ಗೇಟ್ಗಳಿಗೆ ಹಾನಿಯಾಗಿದೆ. ಹೀಗಾಗಿ ಮುಂಡರ್ಗಿ ತಾಲೂಕಿನ ಹಮ್ಮಗಿ ಗ್ರಾಮದ ಬಳಿ ಇರುವ ಸಿಂಗ್ಟಾಲೂರ್ ಬ್ಯಾರೇಜ್ನಿಂದ ಅಪಾರ ನೀರು ಪೋಲಾಗ್ತಾ ಇದೆ. ಬ್ಯಾರೇಜ್ ಗೇಟ್ಗಳಿಗೆ ಹಾನಿಯಾಗಿ ನೀರು ಸೋರಿಕೆಯಾಗ್ತಾ ಇದ್ರೂ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾತ್ರ ಇತ್ತ ಗಮನಿಸ್ತಿಲ್ಲ. ಬೇಸಿಗೆಯಲ್ಲಿ ರಿಪೇರಿ ಮಾಡಬೇಕಾಗಿದ್ದ ನೀರಾವರಿ ನಿಗಮದ ಅಧಿಕಾರಿಗಳು ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಗದಗ ಜಿಲ್ಲೆಯ ಸಿಂಗ್ಟಾಲೂರು ಬ್ಯಾರೇಜ್ನಲ್ಲಿ ಮತ್ತೆ ಯಥೇಚ್ಛವಾಗಿ ನೀರು ಹರಿದು ಹೋಗ್ತಾ ಇದೆ. ಈಗ ನಾವು ಆ ಒಂದು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜ್ ಬಳಿ ನೀವು ನೋಡ್ಬೋದು. ಈ ಬ್ಯಾರೇಜಿನಲ್ಲಿ ಎಷ್ಟೊಂದು ಲೀಕೇಜ್ ಇದೆ, ಎಷ್ಟೊಂದು ಪ್ರಮಾಣದಲ್ಲಿ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ ಅನ್ನುವಂಥದ್ದು ನೀವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗ ನೋಡ್ಬೋದು, ಇದು ಈ ಭಾಗದಿಂದ 3ನೇ ಗೇಟ್. ಆ 3ನೇ ಗೇಟ್ ಏನಿದೆ, ಸಾಕಷ್ಟು ಪ್ರಮಾಣದಲ್ಲಿ ಲೀಕೇಜ್ನಿಂದ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಹೋಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ವಸತಿ ಗೃಹಗಳು ಪಾಳು ಬಿದ್ದಿವೆ. ಅಂಕೋಲಾ ತಾಲೂಕಿನ ಹಟ್ಟಿಕೇರಿಯಲ್ಲಿರುವ ಆರೋಗ್ಯ ಇಲಾಖೆಯ ವಸತಿ ಗೃಹಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಮೇಲ್ಛಾವಣಿ ಇಲ್ಲದೆ ಗೋಡೆಯಷ್ಟೇ ಉಳಿದಿರುವ ವಸತಿ ಗೃಹಗಳಲ್ಲಿ ಗಿಡಗಂಟಿ, ಪೊದೆಗಳಿಂದ ಆವೃತವಾಗಿದ್ದು, ಆರೋಗ್ಯ ಇಲಾಖೆಗೆ ಸೇರಿದ 15 ಎಕರೆಗೂ ಹೆಚ್ಚು ಭೂಮಿ ವ್ಯಾಪ್ತಿಯಲ್ಲಿ ನಿರ್ಮಿಸಿದ್ದ ಈ ವಸತಿಗಳಲ್ಲಿ ಈ ಹಿಂದೆ ಆರೋಗ್ಯಾಧಿಕಾರಿ, ಸಿಬ್ಬಂದಿ ವಾಸ್ತವ್ಯ ಹೂಡಿದ್ರು. ಕಾಲಕ್ರಮೇಣ ಯಾರೂ ವಾಸ ಮಾಡದ ಹಿನ್ನೆಲೆ ಕಟ್ಟಡ ಪಾಳು ಬಿದ್ದಿದೆ. ನೀಟ್ ಪರೀಕ್ಷೆಯಲ್ಲಿ ಮೂಡುಬಿದಿರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. ಆಳ್ವಾಸ್ ಕ್ಯಾಂಪಸ್ನ 21 ವಿದ್ಯಾರ್ಥಿಗಳು 99%ಗಿಂತಲೂ ಅಧಿಕ ಅಂಕ ಗಳಿಸುವ ಮೂಲಕ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ.
ಆಳ್ವಾಸ್ನ 10 ವಿದ್ಯಾರ್ಥಿಗಳು 600ಕ್ಕೂ ಅಧಿಕ, 161 ವಿದ್ಯಾರ್ಥಿಗಳು 500ಕ್ಕೂ ಅಧಿಕ ಅಂಕ ಪಡೆದಿದ್ದಾರೆ. ಒಟ್ಟು 467 ವಿದ್ಯಾರ್ಥಿಗಳು 450ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಿದ್ದಾರೆ. ಈ ಪೈಕಿ 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಡಿ ಎಂಬಿಬಿಎಸ್ ಸೀಟು ಪಡೆಯುವ ಸಾಧ್ಯತೆ ಇದೆ ಅಂತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ವಾಳ್ವಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಭೂತಪೂರ್ವವಾದಂತಹ ಸಾಧನೆಯನ್ನು ಈ ವರ್ಷವೂ ಮಾಡಿ ಮೆರೆದಿದ್ದಾರೆ. ಈ ವರ್ಷವೂ ಕನಿಷ್ಠ 450ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಜನರಲ್ ಕ್ಯಾಟಗರಿಯಲ್ಲಿ, ಮೀಸಲಾತಿಗಳಲ್ಲಿ 100ಕ್ಕೆ 100% ಅವರು MBBSಗೆ ಸೇರುವಂಥ ಸಾಧ್ಯತೆ ಇದೆ. ಇವತ್ತು 21 ವಿದ್ಯಾರ್ಥಿಗಳು 99%ಗಿಂತ ಅಧಿಕ ಅಂಕವನ್ನು ಗಳಿಸಿಕೊಂಡದ್ದು. ಇದರ ಒಟ್ಟಿಗೆ ಸೂರ್ಯಕಾಂತ್ ಪಾಟೀಲ್ ಕೆಟಗರಿ ವಿಭಾಗದಲ್ಲಿ ರಾಷ್ಟ್ರಮಟ್ಟದಲ್ಲಿ 97ನೇ ರ್ಯಾಂಕ್, ಚೇತನ್ ಎರನಾಲ್ 239ನೇ ರ್ಯಾಂಕ್, ಕ್ಲಾರೆನ್ಸ್ ಜೋಸ 724ನೇ ರ್ಯಾಂಕು, ದೀಕ್ಷಿತಾ 51ನೇ ರ್ಯಾಂಕ್ ಪಡೆದದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಕೊಪ್ಪಳದ ಹಳ್ಳಿ ಹೈದ 694ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾನೆ. ಬಡ ಕುಟುಂಬದಲ್ಲಿ ಜನಿಸಿದ ಪುಟ್ಟರಾಜ್ ರಜೆಯ ದಿನಗಳಲ್ಲಿ ಕುರಿ ಕಾಯ್ತಾ, ಸಗಣಿ ಬಳಿತಾ ಓದಿ ಯಶಸ್ಸು ಸಾಧಿಸಿರೋದು. ಗಂಗಾವತಿಯ ವಿದ್ಯಾನಿಕೇತನ PU ಕಾಲೇಜಿನಲ್ಲಿ PUC ಮುಗಿಸಿದ ಪುಟ್ಟರಾಜ್ ಮುಂದೆ ಡಾಕ್ಟರ್ ಆಗಬೇಕು ಅಂತ ಛಲ ಹೊಂದಿದ್ರು. 1 ವರ್ಷ ಲಾಂಗ್ ಟರ್ಮ್ ಕೋಚಿಂಗ್ ಪಡೆದು ಕಠಿಣ ಅಭ್ಯಾಸ ನಡೆಸಿದ್ರು. ಮಗನ ಯಶಸ್ಸಿಗೆ ತಂದೆ ತಾಯಿ ಅತ್ಯಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅಪರೂಪದ ಜೈನ ದಾನ ಶಾಸನ ಪತ್ತೆ ಮಾಡಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಡಿ ಅಂತಾಪುರ ಗ್ರಾಮದಲ್ಲಿ ಈ ಶಾಸನ ಶೋಧ ಮಾಡಲಾಗಿದೆ. ಈ ಶಾಸನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ, ಜೈನ ಧರ್ಮದ ಕುರಿತು ಮಹತ್ವದ ಮಾಹಿತಿಯನ್ನು ಹೊಂದಿದೆ. ಶಾಸನದಲ್ಲಿ ಸೂರ್ಯ, ಚಂದ್ರ ಮತ್ತು ಜಿನಮೂರ್ತಿಯ ಶಿಲ್ಪ ಕೆತ್ತಲಾಗಿದೆ.